ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ತುಂಬ ದಿನಗಳ ಗ್ಯಾಪ್ ತೊಗೊಂಡು ವಿಡಿಯೋ ಬಿಡ್ತಿದ್ದೀನಿ. ರೀಸನ್ ಇಷ್ಟೇ, ಎಷ್ಟು ವಿಡಿಯೋ ಮಾಡಿದ್ರು ಏನು ಹಾಕಿದ್ರು ನನಗೇನು ಅಂತ ಸಪೋರ್ಟಿಂಗ್ ಬರಲಿಲ್ಲ. ಬಟ್ ಆದರೂ ಮಾಡಿದ್ದೀನಲ್ಲ, ಇದನ್ನು ಸುಮ್ಮನೆ ಅಂತ್ಯ ಮಾಡಬಾರ್ದು, ಪ್ರಯತ್ನ ಪಡೋಣ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಬೇಜಾರು ಅನಿಸುತ್ತೆ, ಯಾಕಂದರೆ ನನಗೆ ಏನು ಮಿಸ್ಟೇಕ್ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಯಾರು ಕಮೆಂಟ್ಸು ಆಗ್ತಿಲ್ಲ. ಬಟ್ ನನ್ನ ವೀಡಿಯೋ ಅವ್ರಿಗೆ ಇಷ್ಟ ಆಗ್ತಿದೆಯೋ ಇಲ್ಲ ಆಗ್ತಿದೆ ನನಗೆ ಗೊತ್ತೂ ಆಗ್ತಾಯಿಲ್ಲ. ತುಂಬ ಒಂದು ವರ್ಷನೇ ಆಗೋಗ್ಬಿಡ್ತೀನೋ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಎಲ್ರೂ ನಂದು ಅಮೌಂಟ್ ಬಂತು, ಹಾಗೆ ಬಂತು, ನಂದು ಅಷ್ಟು ಚೆನ್ನಾಗಿ ವ್ಯೂಸ್ ಬಂತು ಅಂತ ಹೇಳ್ತಾರೆ. ಬಟ್ ನನಗೇನೋ ಅದೂ ಬರಲಿಲ್ಲಲ್ವ. ಅಟ್ಲೀಸ್ಟ್ ವ್ಯೂಸೋ ಅಥವಾ ವಾಚ್ ಅವರ್ಸೋ ಲೈಕ್ಸೋ ಅದು ಬಂದಿರೋ ಒಂದು ಕಡೆ ಖುಷಿ ಅನಿಸೋದು. ಬರಲಿಲ್ಲಲ್ವ, ಅದೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಕಮೆಂಟ್ಸಲ್ಲಾದರೂ ಈ ಥರ ಇದೆ ತಿದ್ಕೊಡ್ರಿ ಅಂತ ಯಾರೂ ಕಮೆಂಟ್ಸ್ ಹಾಕಿಲ್ಲ. ಅದಕ್ಕೆ ಮಾಡೋದೇ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಗ್ಯಾಪ್ ತೊಗೊಂಡೆ. ಬೇಡ ಬಿಟ್ಟು ಹಾಕ್ಬಿಡೋಣ, ನಮಗೆ ಯಾಕೆ ಅದೆಲ್ಲ ನಮ್ಮ ಕೈಲಿ ಆಗೋಲ್ಲ ಅಂತ. ಬಟ್ ಆದರೆ ಇವಾಗ ಫುಲ್ಲು ಅರ್ಧಂಬರ್ಧ ಮಾಡಿಬಿಟ್ಟಿದ್ದೀನಿ. ನೋಡೋಣ, ಒಂದು ಲಾಸ್ಟ್ ಫೈನಲ್ವರೆಗೂ ಒಂದು ನೋಡೋಣ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಇಷ್ಟ ಇಲ್ಲ ಅಂತಾದ್ರೂ ಇಲ್ಲ ಅದನ್ನಾದ್ರೂ ಒಂದು ಕಮೆಂಟ್ಸ್ ಹಾಕಿ ನನ್ನ ವೀಡಿಯೋ ನೋಡಿ. ನನಗೆ ಅದು ಖುಷಿ ಅನಿಸುತ್ತೆ. ನಾನು ಪ್ರಯತ್ನ ಪಡ್ತಿದ್ದೀನಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಒಳ್ಳೊಳ್ಳೆ ವಿಷಯಗಳನ್ನ ನಾನು ತಿಳಿಸ್ತೀನಿ. ಇದು ದುರ್ಗದಲ್ಲಿ ಮತ್ತು ಅಲ್ಲೇ ಜೋಗಿಮಟ್ಟಿಯಲ್ಲೇ ಒಂದು ಪ್ಲೇಸ್ ಇದೆ, ಹೋಗಿ ನೋಡ್ಕೊಬರೋಣ ಅಂತ ಹೋದ್ವಿ. ಇದು ಬೆಟ್ಟದಲ್ಲಿ ನೀರು ಚಿಮ್ತಿದೆ ಅಂದರೆ ಚಿಕ್ಕದಾಗಿ ಹರಿತಿದೆ. ತುಂಬ ಚೆನ್ನಾಗಿತ್ತು ಪ್ಲೇಸು. ಅಂದರೆ ಬೆಟ್ಟ ಗುಡ್ಡ ಇಳ್ಕೊಂಡು ಹೋಗಬೇಕು, ಅದೇ ಒಂದು ರಿಸ್ಕು. ಹತ್ಕೊಂಡು ಹೋಗ್ಬೇಕು, ಅದೊಂದು ಚೆನ್ನಾಗಿದೆ. ಬಟ್ಟು ಈ ಬೇಸಿಗೆಯಲ್ಲಿ ಅಲ್ಲೋಗಿ ಕೂತ್ಕೊಂಡ್ರೆ ಒಂಥರ ಏನೋ ತಂಪು ಖುಷಿ ಚೆನ್ನಾಗಿರುತ್ತೆ. ಖಂಡಿತ ಜೋಗಿಮಟ್ಟಿಗೆ ಹೋಗಿ ಬಂದರೆ ನೀವು ಒಂದು ಸಾರಿ ಭೇಟಿ ಹಾಕಿ ಬರ್ರಿ ಅಂತ ಹೇಳ್ತೀನಿ. ನೋಡಿರಿ ಎಷ್ಟು ಗುಡ್ಡ ಇದೆ, ಇದರಲ್ಲಿ ನೀರು ಬರುತ್ತಂದರೆ ಸುಮ್ಮನೆನಾ ಅಲ್ವಾ? ತುಂಬ ಚೆನ್ನಾಗಿದೆ ಪ್ಲೇಸು. ಖಂಡಿತ ಹೋಗಿ ನೋಡ್ಕೊಬರ್ರಿ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ವೀಡಿಯೋ ಏನಿದೆ ಅದನ್ನು ನೋಡಿ ನೀವು ಸಪೋರ್ಟ್ ಮಾಡಿ. ನಾನು ಒಂದು ಕಮೆಂಟ್ಸ್ ಆದರೂ ಹಾಕಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನನ್ನ ವೀಡಿಯೋನ ನೋಡಿ ವಾಚ್ ಮಾಡಿ. ಏನಾದರೂ ತಪ್ಪು ಸರಿ ಇದ್ದರೆ ತಿದ್ಕೊಳೋಕ್ಕೆ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ತೀನಿ. ನನಗೆ ಮಾಡೋಕ್ಕೆ ಖುಷಿ ಸಿಗುತ್ತೆ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ. ಹೋಗಿ ಹೊರಗಡೆ ಪ್ಲೇಸ್ ಬಗ್ಗೆ ತಿಳಿಸೋದು ಅಥವಾ ನನ್ನ ಮನೇಲಿ ಏನಾರ ಫಂಕ್ಷನ್ ಆಗೋದು ಖಂಡಿತ ನೀವು ಮಾಡ್ರಿ ಅಂತ ಹೇಳ್ತೀನಿ. ಇಲ್ಲೇ ನೋಡಿ ನೀರು ಬರ್ತಾ ಇದೆ, ಗೊತ್ತೇ ಆಗೋಲ್ಲ ಅದ್ರಲ್ಲಿ ನೀರು ಬರ್ತಿದೆ ಅನ್ನೋದು. ಅಷ್ಟು ಚಿಕ್ಕದಾಗಿ ಅದು ಎಲ್ಲಿ ಹರಿತಿದೆ ಅಂತಲೂ ಗೊತ್ತಿಲ್ಲ. ಬಟ್ ನೀರು ಚೆನ್ನಾಗಿ ಬರ್ತಾಯಿದೆ. ಅದು ಹೊಂಡ. ಇನ್ನು ಮಳೆಗಾಲದಾಗ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಬೇಸಿಗೆಗೆ ಅಷ್ಟು ಬರ್ತಿರೋದೇ ತುಂಬ ಚೆನ್ನಾಗಿತ್ತು. ನಾವು ಆದಷ್ಟು ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಚೆನ್ನಾಗೇ ಬಂದ್ವಿ. ಅಂದರೆ ಗುಡ್ಡ ಇರೋದ್ರಿಂದ ಸ್ವಲ್ಪ ಹತ್ತಿ ಇಳಿಯೋದಕ್ಕೆ ವಯಸ್ಸಾದವ್ರ ಕೈಲಿ ಅಂತೂ ಖಂಡಿತ ಆಗೋಲ್ಲ. ನೋಡಲಿ ಇಲ್ಲೆಲ್ಲ ಅಲ್ಲೆಲ್ಲ ನೀರು ನಿಂತಿದ್ದಾವೆ, ಹರಿತಾ ಇದೆ ಚಿಕ್ಕದಾಗಿ. ದೊಡ್ಡದಾಗಿ ಹರಿತಿರೋ ಅಂದರೆ ಚಿಕ್ಕದಾಗಿ ಹರಿತಾ ಇದೆ. ಕೆಲವರೆಲ್ಲ ಅಂದರೆ ಇಲ್ಲಿ ನೋಡಿದರೆಲ್ಲ ಏನಂತಾರೆ, ನಿನ್ನ ಧ್ವನಿ ಸ್ವಲ್ಪ ಆಯಾಸ ಪಡ್ತೀಯ, ಅಂದರೆ ಬೇಗ ಹೇಳ್ಬಿಡ್ತೀಯ ಅಂತಾರೆ. ಅದು ನಾನು ಎಷ್ಟು ತಿದ್ಕೊಳಕ್ಕೆ ಟ್ರೈ ಮಾಡಿದ್ರು ಆಗ್ತಾನೇ ಇಲ್ಲ. ಬಟ್ ನಾನು ಮುಂಚಿಂದನೂ ಹೀಗೆ ಧ್ವನಿ ನಂದು ಬರ್ತಾ ಇರೋದು. ಮಾತಾಡಬೇಕಾದ್ರೂ ಅಷ್ಟೇ ತೊದಲಿಸ್ತೀನಿ, ಮಾತಾಡಬೇಕಾದ್ರೂ ಭಯಪಡ್ತೀನಿ. ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಮಾತಾಡ್ಕೊಂಡು ಬರ್ಕೊಂಡಿದ್ದಿದ್ರೆ ಮಾತಾಡಿದಾಗ ಚೆನ್ನಾಗಿರ್ತಿತ್ತು. ಬಟ್ ನನಗೆ ಬರೋದೇ ಹೀಗೆ. ಅದು ನನಗೆ ಸ್ವೀಕರಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ, ಹೋಗಿ ನೋಡ್ಕೊಬರ್ರಿ ಅಷ್ಟೇ. ಇಲ್ಲಿ ನೋಡಿ ನಂದಿ ಕುಂತಿದ್ದಾನೆ, ಅದೊಂದು ವಿಶೇಷ ಚೆನ್ನಾಗಿದೆ. ಅಲ್ಲಿ ಶಿವನೇ ಇದ್ದಾನೇನೋ, ಇಲ್ಲಿ ನಂದಿ ಕುಂತಿದ್ದಾನೆ ನನಗೆ ಫೀಲ್ ಆಗುತ್ತೆ. ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ನೋಡ್ಕೊಂಬಂದಿದ್ದಕ್ಕೆ. ನಾವು ದುರ್ಗದಾಗಿದ್ದರೂ ಇಲ್ಲಿ ಹೋಗಿ ನೋಡ್ಕೊಬಂದಿಲ್ಲ, ಫಸ್ಟ್ ಟೈಮ್ ನಾನು ಹೋಗಿರೋದು. ಹಂಗೆ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅದು ನೋಡ್ಕೊಂಡು ಬಂದ್ವಿ. ದಯವಿಟ್ಟು ನನ್ನ ವಿಡಿಯೋಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ. ನನ್ನ ಲಾಸ್ಟ್ ರಿಕ್ವೆಸ್ಟ್ ಅಂದರೆ ಮತ್ತೆ ನನಗೆ ಹುಮ್ಮಸ್ಬೇಕಂದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರಾದರೂ ನನಗೆ ಕಮೆಂಟ್ಸು ಲೈಕ್ ಕೊಡ್ರಿ ಅಂತ ಕೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಟೇಕ್ ಕೇರ್.